ಇವಾಗ ಭಾನುವಾರ ಸಂಜೆ ಇಲ್ಲೇನು ಘಟನೆ ಆಗಿದೆ ಈ ಜಾಗದಲ್ಲಿ ಅತ್ಯಂತ ಖಂಡನೀಯ ಘಟನೆ. ಒಬ್ಬ 26 ವರ್ಷದ ಯುವಕ ತನ್ನ ಸ್ವಂತ ಉದ್ಯೋಗ ಮಾಡಿಕೊಂಡು ಬೇರೆ ಯಾರಿಗೂ ಕೂಡ ತೊಂದರೆ ಕೊಡದೇನೆ ತನ್ನ ನಂಬಿಕೆ ಪ್ರಕಾರ ತನ್ನ ಅಂಗಡಿನಲ್ಲಿ ಹನುಮಾನ್ ಚಾಲೀಸ ಹಾಕೊಂಡು ಕೇಳ್ತಾ ಇದ್ರೆ ಈ ಅಸಹನೆ ಅನ್ನೋದು ಈ ಮಟ್ಟಕ್ಕೆ ಹೋಗಬಾರ್ದು. ಒಂದು ಬಂದು ಅವ್ರಿಗೆ ಮಾಡಿರುವ ಹಲ್ಲೆ ತುಂಬ ಹೊಡೆದಿದ್ದಾರೆ ಅಂತ ಕೇಳಿಸ್ಬಿಟ್ಟೆ. ಸೊ ಇದು ಒಟ್ಟಾರೆ ಸಮಾಜದ ಶಾಂತಿ ಕದಡುವ ಒಂದು ಪ್ರಯತ್ನ ಇದು. ಅವ್ರು ಯಾರಿಗೂ ಕೂಡ ತೊಂದರೆ ಕೊಡ ಅಂಡ್ ಅಕ್ಕಪಕ್ಕದ ಅಂಗಡಿಯವರು ಕೂಡ ಯಾರು ದೂರ ಸಲ್ಲಿಸಿಲ್ಲ, ಏನೂ ಬಂದಿಲ್ಲ. ಇವ್ರು ಯಾರೋ ಎಲ್ಲಿದ್ದವರೋ ಬಂದು ನನಗನ್ಸುತ್ತೆ ಇದೊಂದು ಇದೊಂದು ನೆವ ಉದ್ದೇಶಪೂರ್ವಕವಾಗಿ ಮಾಡಿರುವ ಒಂದು ಹಲ್ಲೆ ಇದು. ಲಕ್ಷ್ಮೀನಾರಾಯಣ ಕುರಿ ಮೇಕೆ ಸಾಕಿ 6 ತಿಂಗಳಿಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸೊ ಇದರಲ್ಲಿ ಯಾರು ಕೂಡ ರಾಜಿ ಮಾಡ್ಕೊಳ್ದೇನೆ ಯಾರ್ಯಾರು ಹಲ್ಲೆಕೋರರಿದ್ದಾರೆ ಅವ್ರಿಗೊಂದು ಒಳ್ಳೆ ಸಂದೇಶ ಕಳಿಸ್ಬೇಕು. ಸಮಾಜ ಇದನ್ನ ಸಹಿಸೋದಿಲ್ಲ, ಸರ್ಕಾರ ಇದನ್ನ ಸಹಿಸೋದಿಲ್ಲ, ಪೊಲೀಸ್ ಇಲಾಖೆ ಸಹಿಸೋದಿಲ್ಲ. ಎಲ್ಲರೂ ಕೂಡ ಅವರವರ ನಂಬಿಕೆ ಪ್ರಕಾರ ಅವ್ರು ಬದುಕಬೇಕು ಅವರು. ಸೊ ಇವತ್ತೇನು ಮುಖೇಶ್ ಮೇಲೆ ಆಗಿದೆ, ಬೆಂಗಳೂರು ಮತ್ತೆ 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 ಈ ರೀತಿ ಘಟನೆಗಳ ಕೇಂದ್ರ ಆಗ್ತಾ ಇದೆ. ಆ ಕೇಂದ್ರ ಆದರೆ ಒಟ್ಟು ಸಮಾಜಕ್ಕೆ ಒಳ್ಳೇದು ಮಾಡೋದಿಲ್ಲ. ಸೊ ನಾವೆಲ್ಲರೂ ಕೂಡ ಪಾಪ ಏನು ಈ ದತ್ತದೃಷ್ಟ ಯುವಕ ಮುಖೇಶ್ ಇದ್ದಾರೆ, ಅವತ್ತು ಏಟು ತಿಂದಿದ್ದಾರೆ, ಅವ್ರ ರಕ್ಷಣೆಗೂ ಯಾರೂ ಇರಲಿಲ್ಲ ಅಂತ ಕೇಳಲ್ಪಟ್ಟೆ ನಾನು. ಸೊ ಅವ್ರಿಗೆ ನಾವು ಅವ್ರ ಫ್ಯಾಮಿಲಿ ಜೊತೆ ಇದ್ದೀವಿ, ಅವ್ರ ಜೊತೆ ಇದ್ದೀವಿ ಅಂತ ಒಂದು ವಿಶ್ವಾಸ ತುಂಬಬೇಕು. ಮತ್ತು ಎಲ್ಲರೂ ಕೂಡ ಎಲ್ಲ ಸಮುದಾಯದ ಮುಖಂಡರು ಇದ್ರ ಮುಂದೆ ಬರಬೇಕು. ನಾವೆಲ್ಲ ಒಟ್ಟೊಟ್ಟಿಗೆ ಬದುಕಬೇಕು, ನಾವು ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಎಲ್ಲರೂ ಮುಂದೆ ಬಂದಾಗ ಮಾತ್ರ ಈ ಕೆಟ್ಟ ಕೆಲಸ ಮಾಡೋರಿಗೆ ಒಂದು ಒಳ್ಳೆ ಸಂದೇಶ ಹೋಗುತ್ತೆ. ನನಗನ್ಸುತ್ತೆ ಈ ಪ್ರಚೋದನಾಕಾರಿ ಶಕ್ತಿಗಳು ಒಂದೇನೋ ಒಂದು ಡಿಸೈನ್ ಮೇಲೆ ಇದು ಮಾಡ್ತವೆ. ಆಗಾಗ ತಮ್ಮ ಇರುವಿಕೆಯನ್ನು ತೋರಿಸ್ಬೇಕು, ಗಲಾಟೆ ಮಾಡಬೇಕು, ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ವಿಶೇಷವಾಗಿ ಇವತ್ತು ನಡೀತಿರುವ ಸರಣಿ ಘಟನೆಗಳ ಹಿನ್ನೆಲೆಯಲ್ಲಿ ಹೆಚ್ಚು ಕಾರ್ಯತತ್ಪರ ಆಗಬೇಕು, ಹೆಚ್ಚು ಒಂದು ಸಮಾಜಕ್ಕೆ ಭರವಸೆ ಕೊಡಬೇಕು. ನಾವಿಂಥದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ. ಹಿಂದೆ ಬೆಂಗಳೂರಿನಲ್ಲಿ ಒಬ್ಬರು ಕೋದಂಡರಾಮಯ್ಯ ಅಂತ ಪೊಲೀಸ್ ಕಮಿಷನರ್ ಇದ್ರು. ಅವರೊಂದು ಭಾಳ ಒಂದು ಒಳ್ಳೆ ಹೇಳಿಕೆ ಕೊಟ್ಟಿದ್ರು. ಒಂದು ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇರಬೇಕು, ಇಲ್ಲದೇ ರೌಡಿ ಇರಬೇಕು. ಇಬ್ಬರು ಒಟ್ಟಿಗೆ ಇರೋಕ್ಕಾಗಲ್ಲ. ಪೊಲೀಸ್ ಇರಬೇಕು, ಇಲ್ಲದೇ ರೌಡಿ ಇರಬೇಕು ಅಂತ. ಹಾಗೇನೆ ಪೊಲೀಸ್ ಅವ್ರು ನಾವಿದ್ದೀವಿ, ನೀವ್ಯಾರು ಇರೋಕ್ಕೆ ಅವಕಾಶ ಇಲ್ಲ ಅಂತ ಕಳಿಸ್ಬೇಕು. ಅಲ್ಲ, ಇವತ್ತು ಇವರೆಲ್ಲರೂ ಕೂಡ ತಮ್ಮ ಒಂದು ಇದನ್ನು ಬೆಂಬಲ ತೋರ್ಸಕ್ಕೆ ಬಂದಿದ್ದಾರೆ. ಸೊ ಎಲ್ಲ ಇಲ್ಲಿನ ಸಮಾಜದ ಸಮುದಾಯದ ಎಲ್ಲರೂ ತೀರ್ಮಾನ ಮಾಡಬೇಕು. ಒಟ್ಟಾರೆ ಇವತ್ತಾಗಿರೋ ಒಂದು ಘಟನೆ ಒಂದು ಸಂದೇಶ ಹೋಗಿದೆ. ಆಮೇಲೆ ಸರ್ಕಾರ ಕೂಡ ಇದರಲ್ಲಿ ಬೇರೆ ಯಾವುದೋ ಒಂದು ದೃಷ್ಟಿಯಿಂದ ಇದನ್ನು ಅಳತೆ ತೂಕ